ವೆಲ್ಕಮ್ ಟು ದಿಸ್ ವಿಡಿಯೋ. ಈ ವಿಡಿಯೋಲಿ ಏನು ಮಾಡೋಣ, ಸೆಕ್ಷುವಲ್ ರಿಪ್ರೊಡಕ್ಷನ್ ಸೆಕ್ಷನ್ ಆಫ್ ಹೌ ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಅನ್ನು ಕಲಿಯೋಣ. ಮೇನ್ ಪಾಯಿಂಟ್ ಏನು, ಸೆಕ್ಷುವಲ್ ರಿಪ್ರೊಡಕ್ಷನ್ಗೂ ಸೆಕ್ಷುವಲ್ ರಿಪ್ರೊಡಕ್ಷನ್ಗೂ ಮೇನ್ ಡಿಫರೆನ್ಸು, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ವಾಲ್ವ್ಸ್ 2 ಇಂಡಿವಿಜುವಲ್ಸ್ ಫಾರ್ ದ ಕ್ರಿಯೇಷನ್ ಆಫ್ ಎ ನ್ಯೂ ಇಂಡಿವಿಜುವಲ್. ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಒಂದೇ ಸಾಕು, ಅಪ್ಪ ಅಮ್ಮ ಯಾವುದು ಎರಡೂ ಬೇಡ. ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಅಪ್ಪ ಅಮ್ಮ ಎರಡೂ ಬೇಕು. ಏನು ಪ್ರಶ್ನೆ ಬರುತ್ತೆ, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಮೋಡ್ ಆಫ್ ರಿಪ್ರೊಡಕ್ಷನ್? ಯಾಕೆ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಬೇಕು, ಏನದ್ರದ್ದು ಅಡ್ವಾಂಟೇಜಸ್? ಕಾನ್ವರ್ಸ್ಲಿ, ಆರ್ ದೇರ್ ಎನಿ ಲಿಮಿಟೇಷನ್ಸ್ ಆಫ್ asexual mode of reproduction? ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂದರೆ ಸಿಗ್ನಿಫಿಕೆನ್ಸ್ ನೋಡುವಾಗ asexual ಮೋಡ್ ಆಫ್ ರಿಪ್ರೊಡಕ್ಷನ್ ಇರೋದ್ರಿಂದ ಅವುಗಳಿಂದ ಏನಾದರೂ ಲಿಮಿಟೇಷನ್ಸ್ ಇದೆಯಾ, ಏನಾದರೂ ಶಾರ್ಟ್ ಕಮಿಂಗ್ಸ್ ಇದೆಯಾ, ಏನು ನೆಗೆಟಿವ್, ಅದನ್ನು ಕಲಿಯೋಣ. ಇದರಲ್ಲಿ ಕೀ ಪಾಯಿಂಟ್ ಹೇಳ್ಕೊಟ್ಬಿಡ್ತಾರೆ ಆ್ಯಕ್ಚುಲಿ ಏನು, ವೈ ಸೆಕ್ಷುವಲ್ ಮೋಡ್ ಆಫ್ ರಿಪ್ರೊಡಕ್ಷನ್ ಅಂತ. ಸೊ ಬೈ ಎಂಡ್ ಆಫ್ ದಿಸ್ ಸೆಕ್ಷನ್ ಏನು ಕಲಿತೀವಿ, DNA ಕಾಪಿಂಗ್ ಮೆಕ್ಯಾನಿಸಮ್ ಕ್ರಿಯೇಟ್ಸ್ ವೇರಿಯೇಷನ್. DNA ಕಾಪಿ ಮಾಡುವಾಗ ವೇರಿಯೇಷನ್ ಕ್ರಿಯೇಟ್ ಆಗುತ್ತೆ. ಆ ವೇರಿಯೇಷನ್ ಆರ್ ಯೂಸ್ಫುಲ್ ಫಾರ್ ಎನ್ಶ್ಯೂರಿಂಗ್ ದ ಸರ್ವೈವಲ್ ಆಫ್ ದ ಸ್ಪೀಶೀಸ್. ಆ ವೇರಿಯೇಷನಿಂದ ಸ್ಪೀಶೀಸು ಸರ್ವೈವ್ ಆಗೋಕ್ಕೆ, ಎಕ್ಸ್ಟಿಂಕ್ಟ್ ಆಗದಿರೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಹಿಂದಿನ ವಿಡಿಯೋಗಳಲ್ಲಿ ಕಲ್ತಿದ್ದೀವಿ. ಈ ವೇರಿಯೇಷನ್ಗಳು ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ಜಾಸ್ತಿ ಜನರೇಟ್ ಆಗುತ್ತೆ. ಮೋಡ್ಸ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲೋ ಫಾರ್ ಗ್ರೇಟರ್ ವೇರಿಯೇಷನ್ ಟು ಬಿ ಜನರೇಟೆಡ್. ಇದು ಇಂಪಾರ್ಟೆಂಟ್ ಪಾಯಿಂಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಕಂಪೇರ್ ಮಾಡಿದ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ವೇರಿಯೇಷನ್ ಹೆಚ್ಚು ಜನರೇಟ್ ಆಗುತ್ತೆ. ಡೀಟೇಲ್ ಆಗಿ ಮುಂದೆ ಎಕ್ಸ್ಪ್ಲೇನ್ ಮಾಡ್ಯಾರ. The creation of 2 new cells involves copying of a DNA as well as cellular operators. ಈ ಪಾರ್ಟಲ್ಲಿ ವೇರಿಯೇಷನ್ ಯಾಕೆ ಬೇಕು ಅನ್ನೋದನ್ನು ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಯಾರ. ಫಸ್ಟ್ ಪಾರ್ಟಲ್ಲಿ ಹೇಳ್ತಾರೆ, ಎರಡು ಹೊಸ ಸೆಲ್ ಕ್ರಿಯೇಟ್ ಮಾಡಬೇಕಿದ್ರೆ DNA ಕಾಪಿ ಮಾಡಬೇಕು, ಸೆಲ್ಯುಲರ್ ಆಪರೇಟರ್ಸ್ ಕಾಪಿ ಮಾಡಬೇಕು ಅಂತ ಹೇಳ್ತಾರೆ. DNA ಕಾಪಿಂಗ್ ಮೆಕ್ಯಾನಿಸಮ್ ಕೆನಾಟ್ ಬಿ ಅಬ್ಸಲ್ಯೂಟ್ಲಿ ಆ್ಯಕ್ಯುರೇಟ್. ಈ DNA ಕಾಪಿ ಮಾಡೋದು ಆ್ಯಕ್ಯುರೇಟ್ ಅಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ರಿಸಲ್ಟಿಂಗ್ ಎರರ್ಸ್ ಆರ್ ಎ ಸೋರ್ಸ್ ಆಫ್ ವೇರಿಯೇಷನ್ ಇನ್ ಪಾಪ್ಯುಲೇಷನ್ ಆಫ್ ಆರ್ಗ್ಯಾನಿಸಮ್ಸ್. ಆ ಚೇಂಜ್ ಇರುತ್ತಲ್ವ, ಕಾಪಿ ಮಾಡುವಾಗ ಏನು ಚೇಂಜ್ ಆಗುತ್ತೋ ಅವುಗಳು ವೇರಿಯೇಷನ್ ಕ್ರಿಯೇಟ್ ಮಾಡುತ್ತೆ ಆರ್ಗ್ಯಾನಿಸಮ್ಸ್. ಕೆಲವು ಉದ್ದ, ಕೆಲವು ಗಿಡ್ಡ, ಈ ಥರ ಎಲ್ಲ ವೇರಿಯೇಷನ್ ಕ್ರಿಯೇಟ್ ಮಾಡಲು ಸಾಧ್ಯ. ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಒನ್ನು ಏನು, ಈ ಥರ ಕ್ರಿಯೇಟ್ ಆಗೋ ವೇರಿಯೇಷನ್ನು ಇಂಡಿವಿಜುವಲ್ ಆರ್ಗ್ಯಾನಿಸಮ್ಗೆ ಏನು ಜಾಸ್ತಿ ವ್ಯಾಲ್ಯೂ ಇಲ್ಲ, ಆದರೆ ಪಾಪ್ಯುಲೇಷನ್ಗೆ ಹೆಲ್ಪ್ ಆಗುತ್ತೆ. ಎವ್ರಿ ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಕೆನಾಟ್ ಬಿ ಪ್ರೊಟೆಕ್ಟೆಡ್ ಬೈ ವೇರಿಯೇಷನ್. ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ಗೆ ಏನು ಅಷ್ಟು ಮ್ಯಾಟ್ರ್ ಆಗಲ್ಲ. ಆದರೆ ಒಂದು ಪಾಪ್ಯುಲೇಷನ್ ಅಂದರೆ ಸುಮಾರಷ್ಟು ಆರ್ಗ್ಯಾನಿಸಮ್ಸ್ ಇದ್ದಾಗ ವೇರಿಯೇಷನ್ ಇದ್ದರೆ ಆಗ ಆ ಸ್ಪೀಶೀಸಲ್ಲಿ ಸರ್ವೈವಲ್ ಆಗಲು ಸಾಧ್ಯ ಜಾಸ್ತಿ. ಇಂಪಾರ್ಟೆಂಟ್ ಪಾಯಿಂಟ್. ಈ ಥರ ವೇರಿಯೇಷನ್ ಯೂಸ್ಫುಲ್ ಆದ್ದರಿಂದ ಏನು ಹೇಳ್ತಾರೆ ನೆಕ್ಸ್ಟ್ ಹೇಳ್ತಾರೆ, ಈ ಥರ ವೇರಿಯೇಷನ್ ಯೂಸ್ಫುಲ್ ಆದ್ದರಿಂದ ಇಟ್ ವುಡ್ ದೇರ್ ಫೋರ್ ಮೇಕ್ ಸೆನ್ಸ್. What does it make sense? If organisms came up with reproductive modes that allowed more and more variation to be generated. ವೇರಿಯೇಷನ್ ಒಳ್ಳೆಯದು. ಹೊಸ ಆರ್ಗ್ಯಾನಿಸಮ್ ಕ್ರಿಯೇಟ್ ಮಾಡೋದು ಯಾವುದು, ರಿಪ್ರೊಡಕ್ಟಿವ್ ಮೋಡಿಂದ. ಯಾವ ಆರ್ಗ್ಯಾನಿಸಮ್ಮು ಇಮ್ಮಾರ್ಟಲ್ ಅಲ್ಲ. ಇಮ್ಮಾರ್ಟಲ್ ಅಂದರೆ ಪರ್ಮನೆಂಟಾಗಿ ಬದುಕಲ್ಲ, ಸಾಯಲೇಬೇಕು ಒಂದಿನ. ಸೊ ಹೊಸ ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಮಾಡಲೇಬೇಕು. ಹೊಸ ಆರ್ಗ್ಯಾನಿಸಮ್ಸ್ ಕ್ರಿಯೇಟ್ ಮಾಡೋದು ರಿಪ್ರೊಡಕ್ಟಿವ್ ಮೋಡಿಂದ. ಸೊ ಈ ಥರ ರಿಪ್ರೊಡಕ್ಟಿವ್ ಮೋಡಲ್ಲಿ ವೇರಿಯೇಷನ್ ಕ್ರಿಯೇಟ್ ಮಾಡೋದು, ಹೆಚ್ಚಾಗಿ ವೇರಿಯೇಷನ್ ಕ್ರಿಯೇಟ್ ಮಾಡೋದು ಉತ್ತಮ. ಹೇಗೆ ಕ್ರಿಯೇಟ್ ಮಾಡೋದು ಅಂತ ನೋಡೋಣ. ಫಸ್ಟ್ ಕೀ ಪಾಯಿಂಟ್, ಜನರೇಷನ್ ಆಫ್ ವೇರಿಯೇಷನ್ ವಿತ್ asexual ರಿಪ್ರೊಡಕ್ಷನ್ ಇಸ್ ಅ ಸ್ಲೋ ಪ್ರಾಸೆಸ್. ಸೊ ಕ್ರಿಯೇಟ್ ಮಾಡಬೇಕು ಹೆಚ್ಚು ವೇರಿಯೇಷನ್ನು. asexual ರಿಪ್ರೊಡಕ್ಷನ್ನಲ್ಲೇ ಕ್ರಿಯೇಟ್ ಮಾಡೋಕ್ಕಾಗತ್ತಾ?
ಆಗಲ್ಲ. ಎಸೆಕ್ಷುವಲ್ ರಿಪ್ರೊಡಕ್ಷನಲ್ಲಿ ವೇರಿಯೇಷನ್ದು ಜನರೇಷನ್ ಸ್ಲೋ ಆಗಿ ಆಗುತ್ತೆ. ಇದನ್ನು ಯೋಚನೆ ಮಾಡ್ಬೋದು. ಸಿಕ್ಕಾಪಟ್ಟೆ ಬೇಗ ಆಗಿಬಿಟ್ರೆ, ಅಕ್ಕ ಮಿಕ್ಕಿ ವೇರಿಯೇಷನ್ ಆಗಿಬಿಟ್ರೆ ಆ ಡಿ ಎನ್ ಎ ವರ್ಕೇ ಆಗ್ದಿರ್ಬೋದು ಹೇಳ್ತಾರೆ ಮುಂದೆ. While the DNA copying mechanisms are not absolutely accurate, ಕಾಪಿ ಮೆಕ್ಯಾನಿಸಮ್ಮು 100% accurate ಇಲ್ಲದಿದ್ದರೂ they are precise enough to make generation of variation a fairly slow process. ಅವುಗಳು 100% ಇಲ್ಲ ಅಂದರೂ 99.9% ಆ ಥರ ಅಷ್ಟು ಆ್ಯಕ್ಯುರೇಟ್ ಇರುತ್ತೆ. ಆದ್ದರಿಂದ ವೇರಿಯೇಷನ್ನು ಎಸೆಕ್ಷುವಲ್ ಪ್ರಾಸೆಸ್ಸಲ್ಲಿ ತುಂಬ ಸ್ಲೋ ಆಗಿ ಜನರೇಟ್ ಆಗುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲೇ ಚೆನ್ನಾಗಿ ವೇರಿಯೇಷನ್ ಜನರೇಟ್ ಆಗಿಬಿಟ್ರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೇಕೇ ಇರಲಿಲ್ಲ. If DNA copying mechanisms were less accurate, then many of the resultant DNA copies would not be able to work with cellular apparatus and would die. ಏನರ್ಥ? DNA copying mechanisms ಲೆಸ್ ಆ್ಯಕ್ಯುರೇಟ್ ಆಗಿದ್ದರೆ ಆ ಕಾಪಿಗಳು ವರ್ಕೇ ಆಗ್ತಾ ಇರಲಿಲ್ಲ. ದೇ ವುಡ್ ನಾಟ್ ಬಿ ಏಬಲ್ ಟು ವರ್ಕ್. ಆದ್ದರಿಂದ ಸತ್ತೋಗುವಂಥ ಡಿ ಎನ್ ಎ ಕಾಪಿ ಹಿಡ್ಕೊಂಡು ಏನು ಮಾಡ್ತೀರಾ? ಸೊ ಆದ್ದರಿಂದ ಎಸೆಕ್ಷುವಲ್ ಪ್ರಾಸೆಸ್ಸಲ್ಲಿ ವೇರಿಯೇಷನ್ ಸ್ಲೋ ಆಗೇ ಜನರೇಟ್ ಆಗಬೇಕು, ಫಾಸ್ಟಾಗಿ ಜನರೇಟ್ ಆಗಲು ಸಾಧ್ಯ ಇಲ್ಲ. ಸೊ ನಮ್ಗೆ ವೇರಿಯೇಷನ್ ಬೇಕು. ಎಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ವೇರಿಯೇಷನ್ ಜನರೇಟ್ ಮಾಡೋಕ್ಕೆ ಹೋದರೆ ಡಿ ಎನ್ ಎನೇ ಸತ್ತೋಗುತ್ತೆ. ಸೊ ಏನು ಮಾಡೋದು? ಸೊ ಹೌ ಕ್ಯಾನ್ ದ ಪ್ರಾಸೆಸ್ ಆಫ್ ಮೇಕಿಂಗ್ ವೇರಿಯಂಟ್ಸ್ ಬಿ ಸ್ಪೀಡೆಡ್ ಅಪ್? ಕ್ವೆಶನ್ ಏನಂದರೆ, ಈಗ ಈ ವೇರಿಯೇಷನ್ ಮಾಡೋದು ಹೇಗೆ ಅಂತ ಪ್ರಶ್ನೆ. ಸೊ ಈಗ ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ ಯಾಕೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಬೆಟರ್ ಅಂತ. ಈಚ್ ನ್ಯೂ ವೇರಿಯೇಷನ್ ಈಸ್ ಮೇಡ್ ಇನ್ ಅ ಡಿ ಎನ್ ಎ ಕಾಪಿ ದಟ್ಸ್ ಆಲ್ರೆಡಿ ಹ್ಯಾಸ್ ವೇರಿಯೇಷನ್ಸ್ ಅಕ್ಯುಮುಲೇಟೆಡ್ ಫ್ರಮ್ ಪ್ರೀವಿಯಸ್ ಜನರೇಷನ್. ಅಂದರೆ ಏನಂದರೆ, ಡಿ ಎನ್ ಎ ಕಾಪಿ ಆಗ್ತಾ ಹೋದರೆ ಒಂದು ಜನರೇಷನಿಂದ ನೆಕ್ಸ್ಟ್ ಜನರೇಷನಿಂದ ಥರ್ಡ್ ಜನರೇಷನಿಂದ ಫೋರ್ತ್ ಜನರೇಷನ್ ಈ ಥರ ಕಾಪಿ ಆಗ್ತಾ ಹೋದಾಗ ಪ್ರತಿ ಜನರೇಷನಲ್ಲೂ ವೇರಿಯೇಷನ್ ಅಕ್ಯುಮುಲೇಟ್ ಆಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ದಸ್ 2 different individuals in population ಈ ಥರ ಅಕ್ಯುಮುಲೇಟ್ ಆಗೋದ್ರಿಂದ ನೀವು ಯಾವುದಾದ್ರೂ 2 ಇಂಡಿವಿಜುವಲ್ ತೊಗೊಂಡ್ರೆ ಪಾಪ್ಯುಲೇಷನ್ನಲ್ಲಿ they would have quite different patterns of accumulated variation. ಒಂದು ಪಾಪ್ಯುಲೇಷನಲ್ಲಿ ಯಾರಾದರೂ ಇಬ್ಬರನ್ನು ತೊಗೊಂಡ್ರೆ ಅವರು ಬೇರೆ ಬೇರೆ ದಾರಿಯಿಂದ ಬಂದಿರೋದ್ರಿಂದ, ಬೇರೆ ಬೇರೆ ತಂದೆ ತಾಯಿ ಇರೋದ್ರಿಂದ, ಬೇರೆ ಬೇರೆ ಮುತ್ತಾತ ಅವರೆಲ್ಲ ಇರೋದ್ರಿಂದ ಅವರಿಗೆ ಬೇರೆ ಬೇರೆ ವೇರಿಯೇಷನ್ ಇರುತ್ತೆ. ಹೇಳ್ತಾ ಇದ್ದಾರೆ, 2 ಡಿಫ್ರೆಂಟ್ ಇಂಡಿವಿಜುವಲ್ ತೊಗೊಂಡ್ರೆ ಅವ್ರ ವೇರಿಯೇಷನ್ ಬೇರೆ ಇರುತ್ತೆ, ಅವ್ರು ಏನು ಅಕ್ಯುಮುಲೇಟ್ ಮಾಡ್ಕೊಂಡು ಬಂದಿರ್ತಾರೋ ಬೇರೆ ಇರುತ್ತೆ. ಇದು ಇಂಪಾರ್ಟೆಂಟ್ ಪಾಯಿಂಟ್. ಈ ವೇರಿಯೇಷನ್ಗಳು ಒಳ್ಳೆಯದಾ ಕೆಟ್ಟದಾ ಅದು ನೆಕ್ಸ್ಟ್ ಪಾಯಿಂಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸಿನ್ಸ್ ಆಲ್ ದೀಸ್ ವೇರಿಯೇಷನ್ಸ್ ಆರ್ ಇನ್ ಲಿವಿಂಗ್ ಇಂಡಿವಿಜುವಲ್ಸ್, ವೇರಿಯೇಷನ್ಸ್ ಯಾವುದ್ರಲ್ಲಿರುತ್ತೆ? ಯಾರು ಬದುಕಿದಾರೋ ಅವರಲ್ಲಿರುತ್ತೆ. ಎಲ್ಲ ಸತ್ತೋಗಿದ್ರೆ ಅವ್ರ ವೇರಿಯೇಷನ್ ಯೂಸ್ ಮಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ. ಯಾರು ಬದುಕಿರೋದಾರೋ ಅವರಲ್ಲಿ ವೇರಿಯೇಷನ್ ಇರೋದ್ರಿಂದ is assured that they do not have any really bad effects. ಅದು ಕೆಟ್ಟ ವೇರಿಯೇಷನ್ ಆಗಿದ್ದರೆ ಅವರು ಮೋಸ್ಟ್ಲಿ ಸತ್ತೋಗಿರೋರು ಅಲ್ವಾ? ಎನ್ವೈರ್ನಮೆಂಟಿಗೆ ಸೂಟ್ ಆಗುವಂಥ ವೇರಿಯೇಷನ್ ಇರೋದ್ರಿಂದನೇ ಅವ್ರು ಬದುಕಿರೋದು. ಇಲ್ಲಾಂದರೆ ಹೇಗೆ ಬದುಕಿ ಬಾಳಲು ಸಾಧ್ಯ? ಈ ಥರ 2 ಇಂಡಿವಿಜುವಲ್ ಇದ್ದು ಅವ್ರ ವೇರಿಯೇಷನ್ನು ಗುಡ್ ವೇರಿಯೇಷನ್ ಆದ್ದರಿಂದ, ಬೇರೆ ಬೇರೆ ವೇರಿಯೇಷನ್ ಆದ್ದರಿಂದ ಅವೆರಡನ್ನು ಕಂಬೈನ್ ಮಾಡಿದ್ರೆ ಇನ್ನೂ ಜಾಸ್ತಿ ವೇರಿಯೇಷನ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮುಂದೆ. ಕಂಬೈನಿಂಗ್ ವೇರಿಯೇಷನ್ ಆಫ್ 2 or more ಇಂಡಿವಿಜುವಲ್ಸ್. ಸೊ ಇಷ್ಟೊತ್ತು ಹೇಳಿದ್ರು 2 ಇಂಡಿವಿಜುವಲ್ ತೊಗೊಂಡ್ರೆ ಅವರಲ್ಲಿ ತುಂಬ ವೇರಿಯೇಷನ್ ಇರುತ್ತೆ. ಆ ವೇರಿಯೇಷನ್ಗಳು ಒಳ್ಳೆ ವೇರಿಯೇಷನ್ನೇ ಆಗಿರಬೇಕು, ಯಾಕಂದರೆ ಅವರು ಬದುಕಿ ಬಾಳ್ತಾ ಇದ್ದಾರೆ. ಈಗ ಹೇಳ್ತಾರೆ, ಕಂಬೈನಿಂಗ್ ವೇರಿಯೇಷನ್ ಆಫ್ 2 or more ಇಂಡಿವಿಜುವಲ್ಸ್ ವುಡ್ ಕ್ರಿಯೇಟ್ ಅ ನ್ಯೂ ಕಾಂಬಿನೇಷನ್ ಆಫ್ ವೇರಿಯಂಟ್. 2 ವೇರಿಯೇಷನ್ನ ಕಂಬೈನ್ ಮಾಡಿದ್ರೆ ಹೊಸ ಕಾಂಬಿನೇಷನ್ ಕ್ರಿಯೇಟ್ ಆಗಬೇಕು.
ಈಚ್ ಕಾಂಬಿನೇಷನ್ ವುಡ್ ಬಿ ನಾವಲ್. ನಾವಲ್ ಅಂದರೆ ಇಲ್ಲಿ ಕತೆ ಪುಸ್ತಕ ನಾವಲ್ ಅಲ್ಲ, ನಾವಲ್ ಅಂದರೆ ನ್ಯೂ ಅಂತ. ಈಚ್ ಕಾಂಬಿನೇಷನ್ ವುಡ್ ಬಿ ನಾವಲ್ ಅಂದರೆ ಹೊಸ ಥರ ಆಗಿರುತ್ತೆ. ಸಿನ್ಸ್ ಇಟ್ ಇನ್ವಾಲ್ವ್ಸ್ 2 ಡಿಫರೆಂಟ್ ಇಂಡಿವಿಜುವಲ್ಸ್. 2 ಇಂಡಿವಿಜುವಲ್ ಇಂದ ಬಂದಿರೋದ್ರಿಂದ ಕಾಂಬಿನೇಷನ್ ಹೊಸದಾಗಿರುತ್ತೆ. ಈ ಥರ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಅಂದರೆ ಅಪ್ಪ ಅಮ್ಮ ಎರಡೂ ಇರುವಂತಹ ರೀಪ್ರೊಡಕ್ಷನ್ನಲ್ಲಿ such a process ಇರುತ್ತೆ. Incorporate such a process of combining DNA of 2 different individuals during reproduction. ನೀವು ಇಷ್ಟೊತ್ತು ಏನು ಹೇಳ್ಕೊಂಬಂದ್ವಿ? ವೇರಿಯೇಷನ್ ಒಳ್ಳೆಯದು, ವೇರಿಯೇಷನ್ ಬೇಕು. ಸೆಕ್ಷುವಲಲ್ಲಿ ವೇರಿಯೇಷನ್ ಜಾಸ್ತಿ ಇಲ್ಲ, ಸ್ಲೋ ಆಗುತ್ತೆ. 2 ಇಂಡಿವಿಜುವಲ್ನ ಕಂಬೈನ್ ಮಾಡಿದ್ರೆ, 2 ಬದುಕಿರೋ ಇಂಡಿವಿಜುವಲ್ ವೇರಿಯೇಷನ್ನ ಕಂಬೈನ್ ಮಾಡಿದ್ರೆ ಒಳ್ಳೆಯದು. ಇದು ಪೀಠಿಕೆ. ಈಗ ಹೇಳ್ತಾರೆ ಸೆಕ್ಷುವಲ್ ರೀಪ್ರೊಡಕ್ಷನಲ್ಲಿ ಇದೆಲ್ಲ ಆಗುತ್ತೆ ಅಂತ. ಆದರೆ 2 ಇಂಡಿವಿಜುವಲಿಂದ ಕಂಬೈನ್ ಮಾಡಿದ್ರೆ ಒಂದು ಪ್ರಾಬ್ಲಮ್ ಇದೆ, ಒಂದು ದೊಡ್ಡ ಡಿಫಿಕಲ್ಟಿ. ದಿಸ್ ಕ್ರಿಯೇಟ್ಸ್ ಅ ಮೇಜರ್ ಡಿಫಿಕಲ್ಟಿ. ಏನು ಮೇಜರ್ ಡಿಫಿಕಲ್ಟಿ ಅಂದರೆ, if the new generation is to be a combination of DNA copy of 2 pre-existing individuals, ಅಂದರೆ ಇಬ್ಬರಿಂದ ನಾವು DNA ತಗೊಂಡ್ರೆ ಆವಾಗ ಈಚ್ ನ್ಯೂ ಜನರೇಷನ್ ವಿಲ್ ಎಂಡ್ ಅಪ್ ವಿತ್ ಟ್ವೈಸ್ ದ ಅಮೌಂಟ್ ಆಫ್ DNA. ಇವಾಗ ಸೆಕ್ಷುವಲ್ ರೀಪ್ರೊಡಕ್ಷನ್ನಲ್ಲಿ ನಿಮಗೆ ಒಬ್ಬರಿಂದಾನೇ DNA ಬರ್ತಾ ಇರೋದು. ಸೊ ಯಾರು ಪೇರೆಂಟ್ಸ್ ಸೆಲ್ಲಿರುತ್ತೋ ಚೈಲ್ಡ್ ಸೆಲ್ಲಲ್ಲೂ ಅಷ್ಟೇ ಇರುತ್ತೆ. ಬಟ್ ಇಲ್ಲಿ ಇಬ್ಬರಿಂದ ತೊಗೋತಾ ಇದ್ದೀವಿ, ತಂದೆಯಿಂದನೂ ತೊಗೋತಾ ಇದ್ದೀವಿ, ತಾಯಿಯಿಂದನೂ ತೊಗೋತಾ ಇದ್ದೀವಿ. ಸೊ ಡಬಲ್ DNA ಆಗಿಬಿಡುತ್ತೆ. ಪ್ರಾಬ್ಲಮ್. ಸೊ ಈಚ್ ನ್ಯೂ ಜನರೇಷನ್ ವಿಲ್ ಎಂಡ್ ಅಪ್ ಹ್ಯಾವಿಂಗ್ ಟ್ವೈಸ್ ದ ಅಮೌಂಟ್ ಆಫ್ DNA ದಟ್ ದ ಪ್ರೀವಿಯಸ್ ಜನರೇಷನ್ ಹ್ಯಾಡ್. ಇದು ಟ್ರಿಕಿ ಪ್ರಾಬ್ಲಮ್. ಈ ಥರ ಆಗಿಬಿಟ್ರೆ ಏನು? ಸ್ಪೀಶೀಸ್ ಚೇಂಜ್ ಆಗಿಬಿಡುತ್ತೆ. ದಿಸ್ ಈಸ್ ಲೈಕ್ಲಿ ಟು ಮೆಸ್ ಅಪ್ ದ ಕಂಟ್ರೋಲ್ ಆಫ್ ಸೆಲ್ಯುಲರ್ ಆಪರೇಟರ್ಸ್ ಬೈ ದ DNA. ಇಲ್ಲಿ DNA ಸೆಲ್ಯುಲರ್ ಆಪರೇಟರ್ಸ್ ಕಂಟ್ರೋಲ್ ಮಾಡೋಕ್ಕಾಗದೇ ಇರಬಹುದು ಅಂತ ಹೇಳ್ತಾ ಇದ್ದಾರೆ. ಬಟ್ ಆ್ಯಕ್ಚುಲಿ DNA ಚೇಂಜ್ ಆದರೆ, ಸಿಕ್ಕಾಬಿಟ್ಟೆ DNA ಆಗಿಬಿಟ್ರೆ ಅದು ಆರ್ಗ್ಯಾನಿಸಮ್ ಚೇಂಜ್ ಆಗಿಬಿಡುತ್ತೆ. ಸೊ ಈಗೇನಾಗಬೇಕು? ತಂದೆ ತಾಯಿಯಲ್ಲಿ ಎಷ್ಟು DNA ಇದೆಯೋ ಮಕ್ಕಳಲ್ಲೂ ಅಷ್ಟೇ DNA ಇರಬೇಕು, ಜಾಸ್ತಿ DNA ಇರಬಾರ್ದು. ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಹೌ ಮೆನಿ ವೇಸ್ ಕ್ಯಾನ್ ವಿ ಥಿಂಕ್ ಆಫ್ ಸಾಲ್ವಿಂಗ್ ದಿಸ್ ಡಿಫಿಕಲ್ಟಿ? ಈ ಥರ ಮಕ್ಕಳಲ್ಲೂ ತಂದೆ ತಾಯಿಯಷ್ಟೇ DNA ಇರುವಂತಹ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಹೇಗೆ? ಇಬ್ಬರದು DNA ಬೇಕು, ಆದರೆ ಅಷ್ಟೇ DNA ಇರಬೇಕು. ಹೇಗೆ? ಸೊ ಇಲ್ಲಿ ಮಿಯೋಸಿಸ್ ಅಂತ ಒಂದು ಪ್ರಾಸೆಸ್ ಇದೆ, ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಮುಂದೆ ಎಂಡಲ್ಲಿ ನೋಡೋಣ. ಏನು ಹೇಳ್ತಿದ್ದಾರೆ? ವಿ ಹ್ಯಾವ್ ಸೀನ್ ಅರ್ಲಿಯರ್ ದಟ್ ಆರ್ಗ್ಯಾನಿಸಮ್ಸ್ ಹ್ಯಾವ್ more complex and as the organisms become more complex, the specialization of tissue increases. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ಒಂದು ಸೆಲ್ ಆರ್ಗ್ಯಾನಿಸಮ್ ಇದ್ದರೆ ಅದರಲ್ಲಿ ಎಲ್ಲನೂ ಕೆಲಸ ಆ ಒಂದು ಸೆಲ್ಲೇ ಮಾಡಬೇಕು. ಅಂದರೆ ನಮ್ಮಂಥ ಬಾಡಿ ಇದ್ದಾಗ ಅದರಲ್ಲಿ ಟ್ರಿಲಿಯನ್ಸ್ ಆ್ಯಂಡ್ ಬಿಲಿಯನ್ಸ್ ಆಫ್ ಸೆಲ್ಸ್ ಇರುವಾಗ ಬೇರೆ ಬೇರೆ ಪಾರ್ಟು ಬೇರೆ ಬೇರೆ ಕೆಲಸ ಮಾಡುತ್ತೆ. ಸ್ಪೆಷಲೈಸೇಷನ್ ಆಫ್ ಟಿಶ್ಯೂ ಅಂದರೆ ಬ್ರೈನ್ ಟಿಶ್ಯೂ ಬೇರೆ, ಡೈಜೆಸ್ಟಿವ್ ಟಿಶ್ಯೂ ಬೇರೆ, ಸ್ಟಮಕ್ ಟಿಶ್ಯೂ ಬೇರೆ, ಲಿವರ್ ಟಿಶ್ಯೂ ಬೇರೆ, ಇವೆಲ್ಲ ಬೇರೆ ಬೇರೆ ಥರ ಆಗುತ್ತೆ. ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂದರೆ, ರೀಪ್ರೊಡಕ್ಟಿವ್ ಟಿಶ್ಯೂಗಳು ಸ್ಪೆಷಲೈಸ್ ಆಗಿದೆ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಒನ್ ಸೊಲ್ಯೂಷನ್ ದಿ ಮೆನಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಫೌಂಡ್, ಯಾವುದು DNA ಕಾಪಿ ಪ್ರಾಬ್ಲಮ್ಗೆ, ಫಾರ್ ದ ಪ್ರಾಬ್ಲಮ್ ಮೆನ್ಷನ್ಡ್ ಅಬೋವ್, to have special lineage of cells in specialized organs in which only half the number of chromosomes and half the amount of DNA as compared to non-reproductive cells. ತುಂಬಾನೇ ದೊಡ್ಡ ಸ್ಟೇಟ್ಮೆಂಟು. ಪಾರ್ಟಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ಒಂದು ಸೊಲ್ಯೂಷನ್ ಯಾವುದೋ ಒಂದು ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾರೆ. ಯಾವುದು? DNA ಕಾಪಿ ಸೊಲ್ಯೂಷನ್. ಮೆನಿ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಹ್ಯಾವ್ ಫೌಂಡ್. ಮಲ್ಟಿಸೆಲ್ಯುಲರ್ ಅಂದರೆ ಒಂದಕ್ಕಿಂತ ಜಾಸ್ತಿ ಸೆಲ್ ಇರುವಂಥ ಆರ್ಗ್ಯಾನಿಸಮ್ಸ್. ಸೊಲ್ಯೂಷನ್ ಹುಡುಕಿದೆ. ಏನು ಸೊಲ್ಯೂಷನ್ನು? ಸ್ಪೆಷಲ್ ಲೀನಿಯೇಜ್ ಆಫ್ ಸೆಲ್ಸ್ ಇನ್ ಸ್ಪೆಷಲೈಸ್ಡ್ ಆರ್ಗನ್ಸ್. ಇಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ರಿಪ್ರೊಡಕ್ಟಿವ್ ಸೆಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೆಲವು ಸೆಲ್ಗಳು ಸ್ಪೆಷಲೈಸ್ ಆಗಿದೆ. ಯಾವ ಥರ ಸ್ಪೆಷಲೈಸ್ ಆಗಿದೆ? ಅದರಲ್ಲಿ
ಬರೀ ಹಾಫ್ ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ. ಕ್ರೋಮೋಸೋಮ್ಸ್ ಅಂದರೆ ಅದು DNA ಸ್ಟ್ರ್ಯಾಂಡ್. ಆಯಿತಾ, ನಮ್ಮ ಬಾಡಿಯಲ್ಲಿ ಯಾವುದು ಸೆಲ್ಗಳಿರುತ್ತೋ ಆ ಸೆಲ್ಗಳಲ್ಲಿ ನ್ಯೂಕ್ಲಿಯಸ್ ಇರುತ್ತೆ. ನ್ಯೂಕ್ಲಿಯಸ್ಸಲ್ಲಿ ಕ್ರೋಮೋಸೋಮ್ ಇರುತ್ತೆ. ಆ ಕ್ರೋಮೋಸೋಮು DNA ಸ್ಟ್ರ್ಯಾಂಡಿಂದ ಮಾಡಲ್ಪಟ್ಟಲಾಗಿದೆ. ಅರ್ಧ ಕ್ರೋಮೋಸೋಮ್ ಇರುತ್ತೆ ಬಾಕಿ ಸೆಲ್ ಕಂಪೇರ್ ಮಾಡಿದ್ರೆ. ಅರ್ಧ DNA ಇರುತ್ತೆ ಬಾಕಿ ಸೆಲ್ ಕಂಪೇರ್ ಮಾಡಿದ್ರೆ. ಯಾವುದು ಬಾಕಿ ಸೆಲ್ಲು? ನಾನ್ ರೀಪ್ರೊಡಕ್ಟಿವ್ ಬಾಡಿ ಸೆಲ್. ಇದರಲ್ಲಿ ರೀಪ್ರೊಡಕ್ಟಿವ್ ಬಾಡಿ ಸೆಲ್ಗಳಲ್ಲಿ ಅರ್ಧ ಕ್ರೋಮೋಸೋಮ್ ಇರುತ್ತೆ, ಅರ್ಧ DNA ಇರುತ್ತೆ. ಸೊ ಅವೆರಡು ಕಂಬೈನ್ ಆದರೆ ಅಪ್ಪನಿಂದ ಅರ್ಧ, ಅಮ್ಮನಿಂದ ಅರ್ಧ. ಸೊ ಆವಾಗ ವಾಪಸ್ ಒರಿಜಿನಲ್ ನಂಬರ್ ಸಿಗುತ್ತೆ. ಇದು ಹೇಗೆ ಸಾಧ್ಯ? ದಿಸ್ ಈಸ್ ಅಚೀವ್ಡ್ ಬೈ ಅ ಪ್ರಾಸೆಸ್ ಆಫ್ ಸೆಲ್ ಡಿವಿಷನ್ ಕಾಲ್ಡ್ ಮಿಯೋಸಿಸ್. ಮಿಯೋಸಿಸ್ ಅನ್ನೋ ಕಾನ್ಸೆಪ್ಟನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಯಾರ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಮಿಯೋಸಿಸ್ ಬಗ್ಗೆ ಜಾಸ್ತಿ ಕೊಟ್ಟಿಲ್ಲ. ನಾನು ವಿಕಿಪೀಡಿಯಾಯಿಂದ ಮಿಯೋಸಿಸ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಹಾಕಿದ್ದೀನಿ, ನೋಡೋಣ. ಮಿಯೋಸಿಸ್ ಅಂದರೆ ಏನು? ಇಟ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ಸೆಲ್ ಡಿವಿಷನ್. ಸ್ಪೆಷಲ್ ಟೈಪ್ ಆಫ್ ಸೆಲ್ ಡಿವಿಷನ್. ಯಾವ ಥರ ಸೆಲ್ ಡಿವಿಷನ್? ಜರ್ಮ್ ಸೆಲ್. ಜರ್ಮ್ ಸೆಲ್ ಅಂದರೆ ಇಲ್ಲಿ ಜರ್ಮ್ ಅಂದರೆ ಬ್ಯಾಕ್ಟೀರಿಯಾ ಆ ಥರ ಜರ್ಮ್ ಅಲ್ಲ. ಜರ್ಮ್ ಅಂದರೆ ಇಲ್ಲಿ ಸೆಕ್ಷುವಲಿ ರಿಪ್ರೊಡ್ಯೂಸ್ ಅಂದರೆ ಜರ್ಮಿನೇಟಿಂಗ್ ಆ ಅರ್ಥ ಬರುತ್ತೆ ಇಲ್ಲಿ, ಆಯಿತಾ. ಜರ್ಮಿನೇಟಿಂಗ್ ಅಂದರೆ ಹೊಸದು ಕ್ರಿಯೇಟ್ ಆಗುವಂಥದ್ದು ಸೆಲ್ ಇದು. ಸೊ ಜರ್ಮ್ ಸೆಲ್ಸ್ ಇನ್ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಗ್ಯಾಮೀಟ್ಸ್. ಗ್ಯಾಮೀಟ್ಸ್ ಅಂದರೆ ಸ್ಪರ್ಮ್ ಅಥವಾ ಎಗ್ ಸೆಲ್ಸ್. ಸೊ ಎಗ್ ಸೆಲ್ ಮತ್ತು ಸ್ಪರ್ಮನ್ನು ಪ್ರೊಡ್ಯೂಸ್ ಮಾಡುವಂತಹ ಪ್ರಾಸೆಸ್ಸು ಅದಕ್ಕೆ ಮಿಯೋಸಿಸ್ ಅಂತಾರೆ. ಏನು ಅಂದರೆ ಇದರಲ್ಲಿ ಸ್ಪೆಷಾಲಿಟಿ, ಇಟ್ ರಿಸಲ್ಟ್ಸ್ ಇನ್ ಸೆಲ್ಸ್ ವಿತ್ ಓನ್ಲಿ 1 ಕಾಪಿ ಆಫ್ ಈಚ್ ಕ್ರೋಮೋಸೋಮ್. ಹಿಂಗೆ ನೋಡಿದ್ರೆ ನಿಮಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಸೊ ಚಿತ್ರದಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ, ಅವಾಗ ನೋಡೋಣ. ಈ ಥರ ಒಂದು ಸೆಲ್ ಇದೆ, ಇದು ಒರಿಜಿನಲ್ ಸೆಲ್, ಆಯಿತಾ. ಫಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅದು ಕಾಪಿ ಆಗುತ್ತೆ, DNA ಕಾಪಿ ಆಗುತ್ತೆ. ನೋಡಿ ಇಲ್ಲಿ ಈ ಗ್ರೇ ಇರೋದು 2 ಕಾಪಿ ಆಯಿತು, ಈ ಗ್ರೇ ಇರೋದು 2 ಕಾಪಿ ಆಯಿತು. ಸೊ ರೆಡ್ ಇರೋದು 2 ಕಾಪಿ ಆಯಿತು. ಸೊ ಈ ಥರ 2 ಕಾಪಿ ಆಗಿದೆ. ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿ 4 ಇದೆ DNA ಕಾಪಿ. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, ಈ ರೆಡ್ಡು ಮತ್ತು ಗ್ರೇ ಇದಲ್ವಾ, ಇವೆರಡು ಮಿಕ್ಸ್ ಆಗುತ್ತೆ. ಯಾವ ಥರ ಮಿಕ್ಸ್ ಆಗುತ್ತೆ ಅಂದರೆ ಹೇಳೋಕ್ಕಾಗಲ್ಲ, ಇದು ಡಿಪೆಂಡ್ ಆಗುತ್ತೆ. ದಿಸ್ ಇಸ್ ನಾಟ್ ಎ ಫಿಕ್ಸ್ಡ್ ಪ್ಯಾಟರ್ನ್. ಸೊ ನೀವು ಅಬ್ಸರ್ವ್ ಮಾಡಿದ್ರೆ ನೋಡಿ, ಇಲ್ಲಿ ಏನಾಗಿದೆ, ಇದು ಮೋಸ್ಟ್ಲಿ ರೆಡ್, ಸ್ವಲ್ಪ ಗ್ರೇ. ಇದು ಮೋಸ್ಟ್ಲಿ ಗ್ರೇ, ಸ್ವಲ್ಪ ರೆಡ್. ಇಲ್ಲಿ ಮೋಸ್ಟ್ಲಿ ಗ್ರೇ, ಸ್ವಲ್ಪ ರೆಡ್. ಇಲ್ಲಿ ಮೋಸ್ಟ್ಲಿ ರೆಡ್, ಸ್ವಲ್ಪ ಗ್ರೇ. ಸೊ ಈ ಥರ ಮಿಕ್ಸ್ ಆಗುತ್ತೆ. ಸೊ ಈ ಮಿಕ್ಸ್ ಆಗೋದ್ರಿಂದ ನಮ್ಮ ಹತ್ರ ಇರೋ ಕ್ರೋಮೋಸೋಮಲ್ಲಿ ಕೆಲವು ಮಕ್ಕಳಿಗೆ ಹೋಗುತ್ತೆ, ಎಲ್ಲ ಹೋಗಲ್ಲ, ಆಯಿತಾ. ಏನು ಮಿಕ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಸ್ಪರ್ಮ್ಸಲ್ಲಿ ಒಂದೊಂದು ಥರ ಮಿಕ್ಸ್ ಆಗ್ಬೋದು. ಆಮೇಲೆ ಏನಾಗುತ್ತೆ, ಇದು ಸ್ಪ್ಲಿಟ್ ಆಗುತ್ತೆ. ಯಾವ ಥರ ಸ್ಪ್ಲಿಟ್ ಆಗುತ್ತೆ ಅಂದರೆ ನೋಡಿ, ಈ ಕೇಸಲ್ಲಿ ಏನಾಯಿತು, ಈ ಸೆಲ್ ಆದಾಗ ಇದರಲ್ಲಿ 4 ಇದೆ ಕ್ರೋಮೋಸೋಮ್, ಬಟ್ ಇಲ್ಲಿ 2 ಕ್ರೋಮೋಸೋಮ್ ಇದೆ. ಇಲ್ಲೂ ಅಷ್ಟೇ 2 ಕ್ರೋಮೋಸೋಮ್ ಇದೆ. ಸೊ 4 ಸೆಲ್ ಆಯಿತು. ಸೊ ಒಂದು ಸೆಲ್ಲು 4 ಸೆಲ್ ಆಯಿತು. ಒರಿಜಿನಲ್ ಸ್ಟಾರ್ಟಿಂಗಿಗೂ ಫೈನಲ್ ಬರೋ ಸೆಲ್ಗೂ, ಫೈನಲ್ ಸೆಲ್ಲಲ್ಲಿ ಅರ್ಧ ಕ್ರೋಮೋಸೋಮ್ ಇರುತ್ತೆ. ಇದು ಮಿಯೋಸಿಸ್ ಕಾನ್ಸೆಪ್ಟ್. Thus, when germ cells of 2 individuals recombine during sexual reproduction to form a new individual, it results in establishment of chromosomes and the DNA content in the new generation. So basically ಏನು ಹೇಳ್ತಿದ್ದಾರೆ, ಜರ್ಮ್ ಸೆಲ್ಸಲ್ಲಿ ಅರ್ಧ DNA ಇರುತ್ತೆ. ಆ ಜರ್ಮ್ ಸೆಲ್ಸ್ 2 ಕಂಬೈನ್ ಆದಾಗ ಅರ್ಧ DNA ಪ್ಲಸ್ ಅರ್ಧ DNA ಫುಲ್ DNA. ಸೊ it results in establishment of number of chromosomes and DNA content in new generation. ಸೊ ಪೇರೆಂಟಲ್ಲಿ ಎಷ್ಟಿತ್ತೋ ಮಕ್ಕಳಲ್ಲೂ ಅಷ್ಟೇ ಇರುತ್ತೆ. ಯಾಕೆ? ಜರ್ಮ್ ಸೆಲ್ಸ್ ಅಲ್ಲ ಅರ್ಧ ಇರೋದ್ರಿಂದ 2 ಜರ್ಮ್ ಸೆಲ್ಸ್ ಸೇರಿ ಒಂದು ಝೈಗೋಟ್ ಅಂತ ಏನು ಹೇಳ್ತೀವಿ ಅದಾಗೋದ್ರಿಂದ ಪೇರೆಂಟಲ್ಲಿ ಎಷ್ಟಿರುತ್ತೋ ಮಕ್ಕಳಲ್ಲೂ ಅಷ್ಟೇ ಇರುತ್ತೆ. ಪಾಯಿಂಟ್. ನೆಕ್ಸ್ಟ್, ಸ್ಪೆಷಲೈಸೇಷನ್ ಆಫ್ ಜರ್ಮ್ ಸೆಲ್ಸ್. ಇದು ಡಿಫ್ರೆಂಟ್ ಪಾಯಿಂಟ್. ಏನಿದೆ ಪಾಯಿಂಟ್ ಅಂದರೆ, ಈ ಜರ್ಮ್ ಸೆಲ್ಸ್ ಏನಿರುತ್ತೆ, ಜರ್ಮ್ ಸೆಲ್ಸ್ ಅಂದರೆ
ಯಾವುದರಿಂದ ಮಕ್ಕಳು ಹುಟ್ಟುತ್ತವೆ ಆ ಸೆಲ್ಗಳು. ಅದು ಏನು ಅಂದರೆ ಸ್ಪೆಷಲೈಸ್ ಆಗಿದೆ. ಅಂದರೆ ಮೇಲ್ ಜರ್ಮ್ ಸೆಲ್ಸ್ ಒಂಥರ ಇದೆ, ಸ್ಪರ್ಮ್ ಅನ್ನೋದು ಒಂಥರ ಇರುತ್ತೆ, ಎಗ್ ಅನ್ನೋದು ಇನ್ನೊಂದು ಥರ ಇರುತ್ತೆ, ಅದನ್ನು ಹೇಳ್ತಾ ಇದ್ದಾರೆ. ಇಫ್ ದ ಝೈಗೋಟ್ಸ್ ಈಸ್ ಟು ಗ್ರೋ ಆ್ಯಂಡ್ ಡೆವಲಪ್ ಇಂಟು ಅನ್ ಆರ್ಗ್ಯಾನಿಸಮ್, ಝೈಗೋಟ್ ಅಂದರೆ ಜರ್ಮ್ ಸೆಲ್ ಪ್ಲಸ್ ಜರ್ಮ್ ಸೆಲ್ ಫರ್ಟಿಲೈಸ್ ಆದಾಗ ಸಿಗುವಂತಹ ಫಸ್ಟ್ ಸ್ಟೇಜನ್ನು ಝೈಗೋಟ್ ಅಂತ ಹೇಳ್ತೀವಿ. ಅದು ಆರ್ಗ್ಯಾನಿಸಮ್ ಆಗಬೇಕಿದ್ರೆ ವಿಚ್ ಹ್ಯಾಸ್ ಸ್ಪೆಷಲೈಸ್ಡ್ ಟಿಶ್ಯೂಸ್ ಆ್ಯಂಡ್ ಆರ್ಗನ್ಸ್, ದೆನ್ ಇಟ್ ಹ್ಯಾಸ್ ಟು ಹ್ಯಾವ್ ಸಫಿಷಿಯಂಟ್ ಸ್ಟೋರ್ಸ್ ಆಫ್ ಎನರ್ಜಿ ಫಾರ್ ಡೂಯಿಂಗ್ ದಿಸ್. ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ ಮಲ್ಟಿಸೆಲ್ಲರ್ ಆರ್ಗ್ಯಾನಿಸಮಲ್ಲಿ ಆ ಫರ್ಟಿಲೈಸ್ ಆಗಿರುವಂತಹ ಝೈಗೋಟು ಫುಲ್ ಆರ್ಗ್ಯಾನಿಸಮ್ ಆಗಬೇಕಿದ್ರೆ ಅದಕ್ಕೆ ಎನರ್ಜಿ ಕೂಡ ಬೇಕು ಅಂತ ಹೇಳ್ತಾರೆ. In very simple organisms, it is seen that the two germ cells are not different from one another or maybe even similar. So, ಸಖತ್ ಸಿಂಪಲ್ ಆರ್ಗ್ಯಾನಿಸಮ್ಸಲ್ಲಿ ಮೇಲ್ ಗ್ಯಾಮಿಟು ಮತ್ತು ಫೀಮೇಲ್ ಗ್ಯಾಮಿಟ್ ಅಂದರೆ ಮೇಲ್ ಜರ್ಮ್ ಸೆಲ್ಲು ಮತ್ತು ಫೀಮೇಲ್ ಜರ್ಮ್ ಸೆಲ್ಲು ಎರಡೂ ತುಂಬ ಏನು ಡಿಫರೆಂಟ್ ಇಲ್ಲ, ತುಂಬ ಸಿಮಿಲರ್ ಆಗಿರುತ್ತೆ ಅಂತ. ಆದರೆ ಅಡ್ವಾನ್ಸ್ಡ್ ಆರ್ಗ್ಯಾನಿಸಮ್ಸಲ್ಲಿ ಈಗ ಹ್ಯೂಮನ್ಸನ್ನು ತೊಗೊಂಡ್ರೆ ಸಿಕ್ಕಾಬಟ್ಟೆ ಡಿಫ್ರೆಂಟ್ ಇದೆ. ಬಟ್ ಆ್ಯಸ್ ಬಾಡಿ ಡಿಸೈನ್ಸ್ ಬಿಕಮ್ ಮೋರ್ ಕಾಂಪ್ಲೆಕ್ಸ್, ಅಂದರೆ ಅಡ್ವಾನ್ಸ್ಡ್ ಆರ್ಗನಿಸಮ್ಸ್ ಹೇಳಿದ್ನಲ್ಲ, ನಮ್ಮದೆಲ್ಲ ಕಾಂಪ್ಲೆಕ್ಸ್ ಬಾಡಿ ಡಿಸೈನ್ ಅಲ್ವಾ. ಸೊ ಒಂದು ಬ್ಯಾಕ್ಟೀರಿಯಾಗೂ ನಾವು ಕಂಪೇರ್ ಮಾಡಿದ್ರೆ ನಮ್ಮ ಡಿಸೈನ್ ತುಂಬಾ ಕಾಂಪ್ಲೆಕ್ಸ್. ಜರ್ಮ್ ಸೆಲ್ಸ್ ಆಲ್ಸೋ ಸ್ಪೆಷಲೈಸ್, ಜರ್ಮ್ ಸೆಲ್ ಕೂಡ ಸ್ಪೆಷಲೈಸ್ ಆಗುತ್ತೆ. ಒನ್ ಜರ್ಮ್ ಸೆಲ್ ಇಸ್ ಲಾರ್ಜ್ ಆ್ಯಂಡ್ ಕಂಟೈನ್ಸ್ ಫುಡ್ ಸ್ಟೋರ್ಸ್ while the other is smaller and likely to be motile. ಮೊಟೈಲ್ ಅಂದರೆ ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಅಂತ. ಒನ್ ಜರ್ಮ್ ಸೆಲ್ ಇಸ್ ಲಾರ್ಜ್ ಆ್ಯಂಡ್ ಕಂಟೈನ್ ದ ಫುಡ್ ಸ್ಟೋರ್ಸ್, ಇದು ಯೂಶ್ಲಿ ಎಗ್ ದೊಡ್ಡದಾಗಿರುತ್ತೆ, ಅದರಲ್ಲಿ ಎನರ್ಜಿ ಇರುತ್ತೆ. ಇನ್ನೊಂದು ಚಿಕ್ಕದಾಗಿರುತ್ತೆ ಪ್ಲಸ್ ಮೊಟೈಲ್ ಆಗಿರುತ್ತೆ. ಸೊ ಚಿಕ್ಕದಾಗಿರೋದು ಯಾವುದು? ಸ್ಪರ್ಮ್. ಅದು ಚಿಕ್ಕದಾಗಿರುತ್ತೆ ಮತ್ತು ಬೇಗ ಮೂವ್ ಆಗುತ್ತೆ. Conventionally, the motile germ cell is called male gamete and the germ cell containing stored food is called female gamete. So, ಮೂವ್ ಆಗುವಂತಹ ಜರ್ಮ್ ಸೆಲ್ಲನ್ನು ನಾವು ಮೇಲ್ ಗ್ಯಾಮಿಟ್ ಅಥವಾ ಸ್ಪರ್ಮ್ ಅಂತೀವಿ ಹ್ಯೂಮನ್ಸಲ್ಲಿ. ಸ್ಟೋರ್ ಫುಡ್ ಆಗಿರುವಂಥದ್ದು ಫೀಮೇಲ್ ಗ್ಯಾಮಿಟ್ ಅಥವಾ ಎಗ್ ಅಂತೀವಿ. We shall see in the next few sections how the need to create these two different types of gametes give rise to male and female reproductive, give rise to differences in male and female reproductive organs, and in some cases differences in the bodies of female and male organisms. ಮುಂದಿನ ವಿಡಿಯೋಲ್ಲೇ ಇದೆ, ಆ ವಿಡಿಯೋಗಳಲ್ಲಿ ಇದನ್ನು ಕಲಿಯೋಣ. ಏನು ಕಲ್ತ್ವಿ ಈ ವಿಡಿಯೋಲ್ಲಿ? ವೇರಿಯೇಷನ್ ಯೂಸ್ಫುಲ್. ಸೆಕ್ಷುವಲ್ ಮೋಡಲ್ಲಿ ಜಾಸ್ತಿ ವೇರಿಯೇಷನ್ ಪ್ರೊಡ್ಯೂಸ್ ಆಗುತ್ತೆ. ಆದರೆ ವೇರಿಯೇಷನ್ ಪ್ರೊಡ್ಯೂಸ್ ಆಗುವಾಗ ಇಬ್ಬರಿಂದ ಕಾಪಿ ಮಾಡೋದ್ರಿಂದ DNA ಡಬಲ್ ಆಗೋ ಸಾಧ್ಯತೆ ಇರುತ್ತೆ. DNA ಡಬಲ್ ಆಗೋದನ್ನು ಪ್ರಿವೆಂಟ್ ಮಾಡೋಕ್ಕೆ ಸ್ಪೆಷಲ್ ಜರ್ಮ್ ಸೆಲ್ಸ್ ಇರುತ್ತೆ. ಆ ಸೆಲ್ಸಲ್ಲಿ ಅರ್ಧ ಕ್ರೋಮೋಸೋಮ್ ಇರುತ್ತೆ. ಆವಾಗ ಅಪ್ಪನಿಂದ ಅರ್ಧ ಅಮ್ಮನಿಂದ ಅರ್ಧ ಎರಡೂ ಸೇರಿದಾಗ ಫುಲ್ ಕ್ರೋಮೋಸೋಮ್ ಸಿಗುತ್ತೆ. ಪ್ಲಸ್ ಫೈನಲಿ ಈ ಜರ್ಮ್ ಸೆಲ್ಗಳು ಸ್ಪೆಷಲೈಸ್ ಆಗಿರುತ್ತೆ. ಎಗ್ಗಲ್ಲಿ ದೊಡ್ಡದಾಗಿರುತ್ತೆ, ಪ್ಲಸ್ ಅದರಲ್ಲಿ ಫುಡ್ ಸ್ಟೋರ್ ಇರುತ್ತೆ. ಮತ್ತು ಮೇಲ್ ಜರ್ಮ್ ಸೆಲ್ಲು ಮೊಟೈಲ್ ಆಗಿರುತ್ತೆ, ಅಂದರೆ ಮೂವ್ ಆಗುತ್ತೆ. ಇನ್ ವಿಡಿಯೋಲಿ ಇದನ್ನು ಡೀಟೇಲಾಗಿ ಫ್ಲವರಲ್ಲಿ ಮತ್ತು ಹ್ಯೂಮನ್ಸಲ್ಲಿ ಕಲಿಯೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಸೂನ್ ವಿತ್ ಅ ನ್ಯೂ ಒನ್.